ತುಂಬಾ ಥ್ಯಾಂಕ್ ಯು. ಯಾಕಂದ್ರೆ ಫಸ್ಟ್ ಬೆಳಗ್ಗೆ ಎದ್ದು ನ್ಯೂಸ್ ನೋಡಿದಾಗ ಸ್ವಲ್ಪ ಶಾಕ್ ಆಯ್ತು. ಆಮೇಲೆ ಎಲ್ಲರೂ ಬೆಂಬಲಕ್ಕೆ ನಿಂತ್ಕೊಂಡು ರಿಯಾಕ್ಷನ್ ತಗೊಂಡ್ಮೇಲೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ತುಂಬಾ 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 ಥ್ಯಾಂಕ್ ಯು. ಎರಡನೇದು ಒಂದು ಖುಷಿ ವಿಚಾರ ಹೇಳ್ತೀನಿ. ನಮ್ಮ ತಾಯಿ ಮನೆಗೆ ತುಂಬಾ ಚೆನ್ನಾಗಿದ್ದಾರೆ. ಈಗ ಒಂದ್ ಸ್ವಲ್ಪ ಸ್ಟ್ರೆಂತ್ ಹಾಕ್ಬೇಕಾದ್ರೆ ವೈರೇನೋ ಹಾಕಿದ್ರೆ ಚೂರು ಪೇನ್ ಇದೆ. ನನ್ನ ಅನುಪಸ್ಥಿತಿ ನಾನು ಇಲ್ಲದೆ ಇರ್ಬೇಕಾದ್ರೂ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಂತ ನನ್ನ ವೈಫ್ ಕವಿತಾ, ತುಂಬಾ ಥ್ಯಾಂಕ್ ಯು. ತಾಯಿ ತರ ನೋಡ್ಕೊಂಡಿದ್ದಾರೆ, ನನಗೆ ಬಹಳ ಖುಷಿ. ಅದು ಬಿಟ್ಟು ಈಗ ಹೈದರಾಬಾದಲ್ಲಿ ಆಕ್ಚುಲಿ ನಿನ್ನೆ ಆ ಘಟನೆ ನಡೆದ್ಮೇಲೆ ನಾನು ಬೇಡ ನ್ಯೂಸ್ ನೋಡಿದಾಗಲೂ ನನಗೆ ಇಷ್ಟು ಜನ ಕಾಲ್ ಮಾಡಿದಾಗ ನಾನು ರಿಯಾಕ್ಟ್ ಮಾಡಿದ್ದು ಹಾಗೆ ಬೇಡ, ನನಗೆ ಇಷ್ಟ ಇಲ್ಲ. ಬಟ್ ಕುಮಾರ್ ಸರ್ ಅವರು ಕಾಲ್ ಮಾಡಿ ಅದರ ಇದು ನಿಮ್ಗೆ ಹೊಡೆದಿರೋದಲ್ಲ, ನಮ್ಗೆ ಹೊಡೆದಂಗೆ ಫೀಲ್ ಆಗ್ತಿದೆ ಅಂತ ಹೇಳಿದಾಗ ನಿಜ ನಿಜ ಬೇಜಾರಾಗ್ತದೆ. ಯಾಕಂದ್ರೆ ಕನ್ನಡ ಹೌದು, ಕನ್ನಡ ನಟ ನೋಡ್ಬೋದು, ನಾನಿದ್ದಾಗಲೂ ಈಗ ಯಾರು ನನ್ನ ಜಾತಿಯಲ್ಲಿ ಇನ್ನೊಬ್ಬ ನಟ ನೋಡ್ಬೋದು, ನನಗೂ ಬೇಜಾರು. ಸೊ ಅದೇ ರೀತಿ ಇವರು ಫೀಲ್ ಮಾಡ್ತಿದ್ದಾರೆ. ನಾವಿದ್ದೀವಿ ಬೆಂಬಲಕ್ಕೆ, ನಾವಿದ್ದೀವಿ ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಬಹಳ ಬಹಳ ಖುಷಿ ಆಯ್ತು. ಯಾಕಂದ್ರೆ ಅಲ್ಲಿ ನಡೆದಿರೋದು ನಿಜವಾಗ್ಲೂ ಅನ್ಯಾಯ. ಯಾಕಂದ್ರೆ ಒಬ್ಬ ನಟನ ಕರ್ಸ್ಕೊಂಡು ಆ ರೀತಿ ಮಾಡ್ಬೋದು. ಈಗ ನಾವು ಕೂಡ ಯಾವ ಹೊರಗಿನಿಂದ ಬಂದವ್ರನ್ನ ನಟನ ಕರ್ಸಿ ಆ ರೀತಿ ಮಾಡಿದ್ರೆ ಅದು ನಮ್ಮ ಕಡೆಯಿಂದನೂ ತಪ್ಪಾಗುತ್ತೆ. ಸೊ ಅವರು ನನಗೆ ನನ್ನನ್ನು ಟ್ರೀಟ್ ಮಾಡಿರೋ ರೀತಿ ಅಥವಾ ಅಷ್ಟು ಜನ ನನ್ನ ಹತ್ರ ಮಾತಾಡಿರೋದು ತುಂಬಾ ತುಂಬಾ ತಪ್ಪು. ನನ್ನ ಅದನ್ನ ಮನಸಾರೆ ಖಂಡಿಸ್ತೀನಿ. ನನಗೆ ತುಂಬಾ ನೋವಾಗುತ್ತೆ. ನಮಸ್ತೆ ಎಲ್ಲರಿಗೂ. ಏನು ನಿನ್ನೆ ಆಗಿರ್ತಕ್ಕಂಥದ್ದೇನು ಈ ಘಟನೆ ಇದೆ, ಇವತ್ತು ಬೆಳಗಿನ ಜಾವ ಒಂದು 8:08ವರೆಗೆ ಒಂದು ವಿಡಿಯೋ ಬರುತ್ತೆ ನನ್ನ ಮೊಬೈಲ್ಗೆ. ಈ ತರ ಆಗಿದೆ, ಮಾಧ್ಯಮ ಸ್ನೇಹಿತರು ಕಳಿಸ್ಕೊಡ್ತಾರೆ. ನಿಮ್ಮ ಹೆಸರು ಹೇಳಿ ಸರ್, ಕುಮಾರ್ ಅಂತ, ಕರವೇ ಕನ್ನಡಿಗರ ಧ್ವನಿ ರಾಜ್ಯಾಧ್ಯಕ್ಷರು. ಇವತ್ತಿನ ಬೆಳಗಿನ ಜಾವ 7:30 ಇಂದ 8 ಗಂಟೆ ಒಳಗಡೆ ಒಂದು ವಿಡಿಯೋ ಬರುತ್ತೆ, ನಮ್ಮ ಮಾಧ್ಯಮ ಸ್ನೇಹಿತರು ಕಳಿಸ್ಕೊಡ್ತಾರೆ. ಇದು ಕಂಪ್ಲೀಟ್ ಎಡಿಟ್ ಆಗಿದೆ, ದಯವಿಟ್ಟು ಇದನ್ನ ಚೆಕ್ ಮಾಡಿ ಅಂತ ಕಳಿಸ್ತಾರೆ. ನನಗೆ ಬಂದಿದ್ದು 3 ನಿಮಿಷದ ವಿಡಿಯೋನೇ, ಜಾಸ್ತಿ ನಿಮ್ಗೆ ಇವತ್ತು ಗೊತ್ತಾಗ ಅದೇ 3 ನಿಮಿಷ ವಿಡಿಯೋ ನನಗೂ ಬಂತು. ಎಡಿಟ್ ಆಗಿದೆ ನಾನು ಚಂದನ್ ಅಂದ್ರೆ ನಾನು ಯಾರೋ ಬಿಡೋ ಅನ್ಕೊಂಡು ಸುಮ್ಮನೆ ಆದ. ಅದಾದ್ಮೇಲೆ ತೆಗೆದು ನೋಡಿದಾಗ ಚಂದನ್ ಸರ್ ಫಸ್ಟ್ ನಂಬರ್ ಕಳಿಸಿದ್ದೆ. ಅಲ್ಲ ಒಂದು 10 ಗಂಟೆ ಆಗೋಗಿತ್ತು, ನಾನು ವಿಡಿಯೋ ನೋಡೋಸ್ಕೆ 10 ಗಂಟೆ ಆಗೋಗಿತ್ತು. ಆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ನಮಗೆ, ಕಂಪ್ಲೀಟ್ ಆಗಿ ಎಡಿಟ್ ಆಗಿದೆ. ಒಂದ್ಸಲ ಆಚೆ ಬಂದ ಮೇಲೆ ಒಂದು ವಿಡಿಯೋ ಆಗುತ್ತೆ, ಬಂದ್ಮೇಲೆ ನಿಂತ್ಕೊಂಡು ಇನ್ಯಾಬಾರ ಹೊಡಿತೀನಿ ಅಂತ ಹೇಳ್ತಾನೆ, ನೀನು ಅಮ್ಮನಂದೆ ಅಮ್ಮ ಅಂದೆ ಅಂತ ಹೇಳ್ತಾನೆ. ಅವ್ನು ಅಂದಿರೋ ಪದಾನೇ ಬೇರೆ, ಇಲ್ಲಿ ಬಳಸ್ತಾ ಇರೋದೇ ಬೇರೆ. ಅದು ಅಮ್ಮ ಅಂತ ಹೇಳಿದ್ದು ಸ್ವಲ್ಪ ಕೋಪದಲ್ಲ. ನಿಮ್ಮ ಈ ರೀತಿ ಆಗಿದ್ರೆ ನೀನು ಸುಮ್ಮನೆ ಇರ್ತಿದ್ದ ಅಂತಾನೆ ಕೇಳಿ. ನೀನು ಅಂದ್ರೆ ಫ್ರಸ್ಟ್ರೇಟ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ನನ್ನ ಸಿಚುವೇಶನ್ ಆಗುತ್ತೆ. ಸೊ ಅದನ್ನ ಅಂದ್ರೆ ನೀ ಅಮ್ಮಕ್ಕೆ ಇಲ್ಲ ಐತೆ ಅಂತ ನಾನು ಹೇಳಿರೋದ ಎಲ್ಲ ಕಟ್ ಮಾಡೋದು ನೀ ಅಮ್ಮ ಅಂತ ಅವ್ರಿಗೆ ಹೆಂಗೆ ಒಗ್ಗಟ್ಟಿನಿಂದ ಮಾತಾಡ್ತಿದ್ರು ಅಂದ್ರೆ ನಾನು ಇಷ್ಟು ಜನ ಹೆಂಗ್ ಒಟ್ಟಿಗೆ ಈ ರೀತಿ ಹೇಳ್ತಾರೆ ಅಂತ ತಗೊಳಕ್ಕೆ ಆಗ್ತಿಲ್ಲ. ಇದು ಕ್ಲಿಯರ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಒಬ್ಬ ನಟನ್ನ ಬೆಂಗಳೂರಿಂದ ಹೈದರಾಬಾದ್ ಕರ್ಸ್ಕೊಂಡು ಅವತ್ತಿನ ಪೇಮೆಂಟ್ ಕೊಟ್ಟಿರ್ತಾರೆ. ಆ ವ್ಯಕ್ತಿನ ಒಂದು ದಿನ ಪೂರ್ತಿ ಕಾಯಿಸ್ತಾರೆ, ಅರ್ಧ ದಿನ ಕಾಯಿಸ್ತಾರೆ, 3 ಇಂದ 4 ಅವರ್ಸ್ ಶೂಟಿಂಗ್ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇದು ಡೈರೆಕ್ಟರ್ ಪ್ರೊಡ್ಯೂಸರ್ ಪ್ರೀ ಪ್ಲಾನ್ ಆಗಿ ಮಾಡಿರ್ತಕ್ಕಂಥದ್ದು. ಅದು ಪೇಮೆಂಟ್ ಕೊಟ್ಮೇಲೆ ಹಿಂಬಡಿ ಇರೋದು ನಮ್ಮ ಕರ್ತವ್ಯ. ಆದ್ರೆ ತಾಯಿ ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾದ್ರೆ ಕರೆಯುವಂತ ಅವಶ್ಯಕತೆ ಕರ್ಸಿ ಕೆಲಸ ಮಾಡಿಸಿಲ್ಲ. 2 ದಿನ ಸರಿಯಾಗಿ ಕೆಲಸ ಮಾಡಿಸಿಲ್ಲ, 3ನೇ ದಿನ ಈ ರೀತಿ ಘಟನೆ. ಆಮೇಲೆ ತುಂಬಾ ಜನ ಎಲ್ಲರೂ ಒಂದಷ್ಟು ಪರ್ಸೆಂಟೇಜ್ ಆಫ್ ಜನ ಕನ್ನಡದವರು ಅಲ್ಲಿಗೆ ಬರ್ತಿರೋದು ತುಂಬಾ ಬೇಜಾರಿದೆ. ನಾವು ಕನ್ನಡದವರು ಓಪನ್ ಆಗಿ ತುಂಬಾ ಜನ ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಕಂಪೇರ್ ಮಾಡಿ ಮಾತಾಡ್ತಾರೆ, ಹರ್ಟ್ ಆದಾಗ ಮಾತಾಡ್ತಾರೆ, ಇಂಡಸ್ಟ್ರಿಗಳ ಬಗ್ಗೆ ಮಾತಾಡ್ತಾರೆ. ಅದನ್ನೆಲ್ಲ ಸಹಿಸ್ಕೊಂಡಿದ್ದೀನಿ, ಇಲ್ಲ ತುಂಬಾ ಪೇಷನ್ಸ್ ಇಂದ ಇದ್ದೀನಿ ಇವಾಗ. ಬಟ್ ಈ ರೀತಿ ಘಟನೆ, ಕೈ ಎತ್ತೋದು, ಹಲ್ಲೆ ಮಾಡೋದು ತುಂಬಾ 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 ದೊಡ್ಡ. ಸರ್, ಈಗ ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ಕೊತಾ ಇದ್ದಾರೆ ಈ ಘಟನೆ ಆದ್ಮೇಲೆ. ಆಕ್ಚುಲಿ ಏನಾಗಿರೋದು ಅಂತ ನೀವೇ ಹೇಳ್ಬೇಕಾಗತ್ತೆ. ಹೇಳಿದ್ರೆ ತುಂಬಾ ಸಿಗಿ ಅಂತ ಅನ್ಸುತ್ತೆ. ನಾನು ಹೇಳಿದ್ದೀನಿ, ನಾನು ಹಾಸ್ಪಿಟಲ್ ಓಡಾಡಿ. ಸರ್, ಈಗ ಅದು ಫೋನ್ ರಿಯಾಕ್ಷನ್ ಕೊಟ್ಟಿದ್ದು ಒಂದು ನೀಟ್ ವಿಡಿಯೋ ಬಿಟ್ಟಿದ್ದಂಗೆ, ಓಕೆನಾ? ಏನಾಯ್ತು ಅನ್ನೋ ವಿಚಾರವನ್ನ ನೀಟಾಗಿ ಸರ್ 29ನೇ ತಾರೀಕು
ನನ್ನ ಸ್ಕೆಡ್ಯೂಲ್ ಶುರು ಆಗೋದು ಕ್ಯಾಮರಾ ಹೈದರಾಬಾದ್ ಸ್ಕೆಡ್ಯೂಲ್ ಶುರು ಆಗೋದು 1ನೇ ತಾರೀಕಿಂದ 7ನೇ ತಾರೀಕು 15ರಿಂದ 20 ಅಂದ್ರೆ ಮೊದಲನೇ ವಾರ ಮತ್ತೆ 3ನೇ ವಾರ ಈ ಮಿಕ್ಕಿದ್ದು ಕನ್ನಡ ಸೀರಿಯಲ್ ಮಾಡಿ ಮನಸ್ಸಾಗಿದೆ. ಸೊ 1ನೇ ತಾರೀಕು ಶುರು ಆಗ್ಬೇಕಾದ್ರೆ 29ಕ್ಕೆ ಕಳಿಸ್ಕೊಳ್ತಾರೆ. ಏನಕ್ಕೆ ಅಂದ್ರೆ ಎಪಿಸೋಡ್ಸ್ ಇಲ್ಲ ಆನ್ ಓಕೆ, ನನ್ನ ಕರ್ತವ್ಯ ನಾನು ಹೋಗ್ಬೇಕು, ನಮ್ಮ ಹಾಸ್ಪಿಟಲ್ ಇದ್ದಾರೆ, ಅದನ್ನು ಬಿಟ್ಟು ಒಂದು ಸೆಲ್ಫಿ ತಗೊಂಡು ಮನ್ಸಿಗೆ ತುಂಬಾ ನೋವಾಯ್ತು, ಬಿಟ್ಟು ಹೋಗ್ಬೇಕಾದ್ರೆ ಅಂದ್ರೂ ಹೋಗಿ ಅಲ್ಲಿ ಹೋಗಿ 2 ದಿನ ಆಯ್ತು. 3ನೇ ದಿನ ನನ್ಗೆ ಅಷ್ಟು ಸ್ಟ್ರೆಸ್, ಅಷ್ಟು ಟ್ರಾವೆಲಿಂಗ್ ಇಂದ ಹಿಡಿದು ಹಾಸ್ಪಿಟಲ್ ಓಡಾಡಿದ್ದು, ಶೂಟ್ಸ್ ಇದೆಲ್ಲ ಮಧ್ಯಾಹ್ನ ನಿಜವಾಗ್ಲೂ ನನ್ನ ತಲೆನೋವು ತುಂಬಾ ಸ್ಟ್ರೆಸ್ ಆಯ್ತು. ಊಟ ಮಾಡಿ ಲಂಚ್ ಬ್ರೇಕ್ ಅಲ್ಲಿ ಊಟ ಮಾಡಿ 10 ನಿಮಿಷ ನಿದ್ದೆ ಮಾಡಿ, ಅದೇ ಶೂಟಿಂಗ್ ಟೈಮಲ್ಲಿ ಅಲ್ಲ, ಅವ್ರು ಹೇಳ್ತಿರೋದು ಶೂಟಿಂಗ್ ಟೈಮಲ್ಲಿ ಅಲ್ಲ, ಯಾಕಂದ್ರೆ ಅದು 1:45 ಬ್ರೇಕ್ ಮಾಡೋದು ಅನ್ಸುತ್ತೆ. 2:45 ಬ್ರೇಕ್ ಇರುತ್ತೆ. ನಾನು 2:20-25 ಸೊ 10 ನಿಮಿಷ ಅಂದ್ರೆ ಮಾಡ್ಕೊಂಡೆ. 15 ನಿಮಿಷ ಆಯ್ತು. ಓಕೆ, ಫುಲ್ ಒಂದು 10 ಅವ್ನು ಇರಿಟೇಟ್ ಮಾಡ್ತಾ ಇದ್ದ. ಅಸಿಸ್ಟೆಂಟ್ ಡೈರೆಕ್ಟರ್ ರಂಜಿತ್ ಅಂತ ಮತ್ತೆ ಹರೀಶ್ ಅಂತ ಅವರಿಬ್ರು ಇರಿಟೇಟ್ ತುಂಬಾ ಮಾಡ್ತಾರೆ. ಬಂದು ಬೇಕು ಅಂತ ಕೇಳ್ತಾರೆ. ಒಂಥರ ಡಬಲ್ ಮೀನಿಂಗ್ ತರ, ಸರ್ ಹೀರೋಯಿನ್ ರೆಡಿ ಇದಾರೆ ಬನ್ನಿ ಆ ತರ ಕೇಳಿದ್ರೆ ಅದೆಲ್ಲ ಅಂದ್ರೆ ತಮಾಷೆ ಆಗ್ತಾ ಹೋಗ್ಬೋದು. ಈಗ ನೆನ್ಸ್ಕೊಂಡ್ರೆ ಆ ರೀತಿ ಮಾತಾಡ್ಬೋದು. ನೆಕ್ಸ್ಟ್ ಬಂದು ರಂಜಿತ್ ಅನ್ನೋನು ಬಂದು ಕರೀತಾರೆ. ನಾನು ಹೇಳಿದ 10 ನಿಮಿಷ ಬಿಟ್ಕೊಡಪ್ಪ, ಮಾತಾಡ್ಸಕ್ ಹೋಗ್ಬಾರ್ದು. ಮ್ಯಾನೇಜರ್ ಬಂದು ನಾನು ಹೇಳಿದೆ, ಸರ್ ನಿಜವಾಗ್ಲೂ ತುಂಬಾ ತಲೆ ಸರಿ ಹೋದ. ನನ್ನ ಅಸಿಸ್ಟೆಂಟ್ ಅಲ್ಲೇ ಶಾರ್ಟ್ ರೆಡಿ ಆಯ್ತಾ ಅಂತ ಕೇಳಿದೆ. ಇಲ್ಲ ಸರ್ ಪವರ್ ಕೊಡುದು. ಸೊ ಇನ್ನೂ ಶೂಟಿಂಗ್ ಶುರು ಆಗಿದೆ. ಅವನು ಅಲ್ಲಿಂದ ಕೂಗ್ತಾನೆ, 10 ನಿಮಿಷ ಅಂದ್ಬಿಟ್ಟು 5 ನಿಮಿಷ ಅಂದ್ಬಿಟ್ಟು 30 ನಿಮಿಷ ಮಾಡ್ಕೊಂಡು ಎಪ್ಸೋನ ತೆಲುಗು ಅದು ಏಕವಚನದಲ್ಲಿ ಅಷ್ಟು ರೂಢಾಗಿ. ನನ್ನ ಅಸಿಸ್ಟೆಂಟ್ ಕೂಡ ತೆಲುಗು. ಸೊ ಅವನು ಅಷ್ಟು ಜೋರಾಗಿ ಹೇಳ್ತಾನೆ. ನನಗೆ ನಾನು ಮಲ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ನೋ ಅಥವಾ ಎದ್ದಿದ್ದೀನಿ ಅಂತ ಗೊತ್ತಿಲ್ಲ. ನಾನು ಎದ್ದು ನನಗೆ ಕೇಳಿಸ್ತು. ನಾನು ಕಲ್ಲ ಬಾಮ್ಮಾಯ್ತು. ಬಂದ್ಮೇಲೆ ನನಗಿಂತ ತುಂಬಾ ಚಿಕ್ಕದು, ಅಂದ್ರೆ ಒಂದು 10-12 ವರ್ಷ ಚಿಕ್ಕ. ಕೇಳಿದೆ ಯಾಕೆ ಏನಾಯ್ತು ಅಂತ. ಅವ್ನು ಜೋರಾಗಿ ಮಾತಾಡೋದು. ನಾನು ಅದಕ್ಕೆ ರಿಯಾಕ್ಟ್ ಮಾಡಿ ಹಿಂಗೆಲ್ಲ ಮಾತಾಡೋದು ನಾನು ಹೇಳ್ತಿದ್ದೆ. ಇಷ್ಟ ಇಲ್ಲ, ನಾನು ಡೈರೆಕ್ಟ್ ಕೇಳ್ತಾರೆ. ಇಲ್ಲ ಜೋರಾಗಿ ಹಿಂಗಿಲ್ಲ ಅನ್ಕೊಂಡ್ಬಿಟ್ಟ. ಅಂದ್ರೆ ಏನೀಗ ಹೋಗ 10 ನಿಮಿಷ ಮಾಡಿ 10 ನಿಮಿಷ ಬರಬೇಡ ಇದನ್ನ ಹೋಗಿ ಇದು ತುಂಬಾ ತುಂಬಾ ಸಿಲ್ಲಿ, ತುಂಬಾ ಚಿಕ್ಕ ಮ್ಯಾಟರ್ ಇದು. ಬಟ್ ಅದನ್ನ ಹೋಗಿ ಅಲ್ಲಿ ಹೇಳಿರೋದು ನನ್ಗೆ ಹೊಡೆದ. ಅವನು ನನಗೆ ತಡೆದಾಗ್ಲೂ ಅವ್ನ ಶೋಲ್ಡ್ರಿಗೂ ಬಿದ್ದಿಲ್ಲ, ಅವನಿಗೆ ಕೈ ಬಿತ್ತು. ಓಕೆ, ಹೋಗಿ ಇದು ಹೊಡ್ದ, ಇದು ನನಗೆ ಆಗಲ್ಲ ಅಂತೆಲ್ಲ ಕಣ್ಣೀರು ಹಾಕೊಂಡು ದೊಡ್ಡ ನಾಟಕ ಮಾಡಿ. ಸೊ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವಾಪಸ್ ಮಾಡಿ. ಸೊ ಆ ತಳ್ಳೋದಕ್ಕೂ ಕಾರಣನೂ ಇದೆ ಸರ್. ನನ್ನ ಜೊತೆ ತುಂಬಾ ಸಲಿಗೆಯಿಂದ ಇರ್ತದೆ, ನಮ್ಮ ಜೊತೆ ಪಾರ್ಟಿ ಮಾಡಿದ್ದಾರೆ, ನನ್ನ ಜೊತೆ ತುಂಬಾ ಅಣ್ಣ ಅನ್ಕೊಳ್ದೆ. ನಾವು ತುಂಬಾ ಕ್ಯಾಶುವಲ್ ಆಗಿ ನಗ್ನಗ್ತಾ ಎಲ್ಲ ಇದ್ದೀವಿ. ಇವರು ನಮ್ಮ ಸರ್ವಮಂಗಳ ಮಂಗಲ್ಯ ಪ್ರೊಡ್ಯೂಸರ್, ಇವಾಗ ಮುದ್ದು ಮಡಿಗಳು ಪ್ರೊಡ್ಯೂಸರ್. ಇವ್ರನ್ನ ಕೇಳಿ ನಾನು ಸೆಟ್ಟಲ್ಲಿ ಹೇಗಿರ್ತೀನಿ ಅಂತ ನಾವಿಬ್ರು ಪ್ರದರ್ಶನ ಆಗೋದಿಲ್ಲ. ಯಾಕಂದ್ರೆ ಇವ್ರು ನೋಡಿದ್ದಾರೆ, ಪ್ರತಿದಿನನೂ ನೋಡಿದ್ದಾರೆ. ಶೂಟಿಂಗ್ ಅಂದ್ಮೇಲೆ ಕಾಮನ್ ಆಗುತ್ತೆ, ದಿನನಿತ್ಯ ನಡೆಯುತ್ತೆ. ಆಲ್ಮೋಸ್ಟ್ 3 years ವರ್ಕ್ ಮಾಡಿದ್ದೀವಿ. ಈ ಥರದ್ದು ಯಾವ್ದು ಘಟನೆ ನಡೆದೇ ಇಲ್ಲ. ಅವ್ರು ಎಲ್ಲರೊಟ್ಟಿಗೆ ತುಂಬಾ ಕ್ಲೋಸ್ ಆಗಿ ಫ್ರೆಂಡ್ಲಿ ಆಗಿ ಮೂವ್ ಮಾಡ್ತಾರೆ. ನನ್ಗೆ ನಿಜವಾಗ್ಲೂ ಮಾತುಕತೆಯಲ್ಲಿ ಏನ್ ಬೇಕಾದ್ರೂ ಮಾಡ್ಲಿ, ಬಟ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದು ಸಿಕ್ಕಾಪಟ್ಟೆ ಬೇಜಾರಾಯ್ತು. ಇಲ್ಲೇನಾದ್ರೂ ಆಗಿದ್ರೆ ಕಥೆನೇ ಬೇರೆ ಆಗ್ತಾ ಇತ್ತು. ತುಂಬಾ ಬೇಜಾರಿದೆ ಆ ವಿಚಾರ. ಟೀಮ್ ಜೊತೆ ಮನಸ್ತಾಪ ಇರ್ತಾ ಹೇಗೆ ಅಂತ, ಯಾಕಂದ್ರೆ ಆ ಘಟನೆ ಒಬ್ಬರು ಮಾತಾಡ್ಬೇಕು, ಎಲ್ಲ ಸೇರ್ಕೊಂಡು ಆ ಥರ ಡೈರೆಕ್ಟ್ ಆಗಲಿ. ಅದೇ ಆಶ್ಚರ್ಯ ಸರ್, ನನ್ನ ಗೃಹ ಪ್ರವೇಶ ಆಯ್ತು. ಸೊ ಅವ್ರಿಗೆ ಯಾರು ಬರಕ ಎಲ್ಲರೂ ಅಲ್ಲಿ ಅದ್ರದ್ದು ಪಾರ್ಟಿ ಮಾಡಿದ್ವಿ, ಊಟ ಹಾಕ್ಸಿದ್ವಿ, ಎಲ್ಲ ಮಾಡಿದ್ವಿ, ಎಷ್ಟು ಚೆನ್ನಾಗಿದ್ರು. ಬಟ್ ನನ್ ನೆನ್ನೆ ಶಾಕ್ ಆಗಿದೆ. ಅದಾದ್ಮೇಲೆ ಆ ಇನ್ಸಿಡೆಂಟ್ ಅವ್ರು ಹೋಗಿ ಹೇಳಿದ್ಮೇಲೆ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವಾಪಸ್ ಮಾಡ್ತಾರೆ. ಪ್ರೊಡ್ಯೂಸರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಪ್ರೊಡ್ಯೂಸರ್ ಬರೋದಂತ ನಾವು ಮಾಡೋದ್ ಬೇಡ ಅಂತ ವಾಪಸ್ ಮಾಡಿ. ಸರ್ ಪ್ರೀ ಪ್ಲಾನ್ ಅನ್ನಕ್ಕೆ ಏನ್ ಕಾರಣ? ಅಲ್ಲ, ಅದೇ ಕನ್ನಡ ನನ್ನ ಮೇಲೆ ಇರೋ ಕ್ರೆಡಿಟ್ ಇರ್ಬೋದು. ಅಲ್ಲಿ ಅವಕಾಶ ಸಿಗ್ತಾ ಇಲ್ಲ. ನಾನೊಂದು 20 ಜನ ಆಕ್ಟರ್ಸ್ ಹತ್ರ ಮಾತಾಡಿದೆ ಇವತ್ತು. ಕೆಲವೊಬ್ರು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಕನ್ನಡದವರು ಬಂದು ತೆಲುಗುಲಿ ಆಡ್ತೀನಿ ನಟನೆ ಮಾಡೋಕೆ ಇವ್ರಿಗೆ ಯಾರಿಗೂ ಇಷ್ಟ ಇಲ್ಲ. ಮೇಜರ್ ಆಗಿ ಅದೇನೆ, ಅಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ. ಸೊ ಇವ್ರು ಬರ್ತಾರೆ, ಅವಕಾಶಗಳು ಸಿಗ್ತಾ ಇಲ್ಲ ಅನ್ನೋದಕ್ಕಿಂತ ಇವ್ರು ಏನ್ ಬಂದಿಲ್ಲ ಆಡಿಕೆ ಮಾಡೋದು ಅಂತಕ್ಕಂಥ ಅಭಿಪ್ರಾಯ ಅವ್ರಿಗೆ. ಸರ್ ಅದು ಯಾವುದೇ ಆಕ್ಟರ್ ಆಗಿರ್ಬೋದು, ಆಕ್ಟ್ರೆಸ್ ಮಾಡ್ತಾ ಇಲ್ಲ, ಅಲ್ಲಿ ಡೈರೆಕ್ಟ್ರು ಮತ್ತೆ ಅಸಿಸ್ಟೆಂಟ್ ಅಂದ್ರೆ
ಡಿಪಾರ್ಟ್ಮೆಂಟ್ ವೈಸ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಕೆಲವರೆಲ್ಲ ಮಾತಾಡಿರ್ತಾರೆ. ಇವನ್ ಆರ್ಟಿಸ್ಟ್ಗಳು ಮಾತಾಡೋದು, ಟೆಕ್ನಿಷಿಯನ್ಸ್ ಅವ್ರನ್ನ ಮುಂದೆ ಬಿಟ್ಬಿಟ್ಟು ಮಾತಾಡ್ತಾರೆ. ಆರ್ಟಿಸ್ಟ್ಗಳು ಮುಂದೆ ಬರಲ್ಲ. ಸೊ ಅವ್ರ ಹಿಂದೆಯಿಂದ ಹೇಳ್ಕೊಟ್ಟು ಮಾಡ್ಸಿರೋದು ಉಂಟು. ಅದರದ್ದಾಗಿದೆ, ನಾವು ನೋಡಿದ್ವಿ ಸುಮಾರು. ಇನ್ನೊಂದು ವಿಚಾರ ಕೇಳ್ಬಿಟ್ವಿ ಅಂದ್ರೆ ಈಗ ಅವ್ರ ನಿಮ್ ಟೀಮಲ್ಲಿ ಗಲಾಟೆ ಆಗಿದ್ದು, ನಿಮ್ ಟೀಮಲ್ಲೇ ಬಗೆಹರಿಸ್ಬೇಕು ಹೌದಲ್ವಾ? ಬೇರೆಯವ್ರ ಕಾರಣ ಇದನ್ನ ಕಂಪ್ಲೀಟ್ ಮಾಡಿ ಅಲ್ಲಿಂದ ವಾಪಸ್ ಮಾಡಿದ್ರು. ಆಮೇಲೆ ಈಗ ಶೂಟಿಂಗ್ ನಡೆಯಲ್ವ ಅಂತ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗೊತ್ತಿಲ್ಲ ಮಾತಾಡ್ತಾ ಇದ್ರು. ಸರಿ ನಡೆಯಲಿಲ್ಲ ಅಂದ್ರೆ ನಾನು ಹೊರಡು ಹೇಳಿ ಕಾರ್ ತಗೊಂಡು ಹೊರಡು. ಸರಿ ಎಲ್ಲರೂ ಅಡ್ಡ ಹಾಕೊಂಡು ನಿಲ್ಸ್ಕೊಂಡು 3 hours ನಮ್ಗೆ ಎಲ್ಲರೂ ಕರ್ಕೊಂಡು ಬಂದು ವಾಪಸ್ ವಿತ್ ಪ್ಯೂರ್ ರೆಸ್ಪೆಕ್ಟ್ ನಮ್ಮ ಪ್ರೊಡ್ಯೂಸರ್ಗೂ. ಅದಾದ್ಮೇಲೆ ವೆಯ್ಟ್ ಮಾಡಿಸಿದ್ರು. ನೀವು ಕೇಳಿದ್ರೆ ಈಗೇನು ಶೂಟಿಂಗ್ ಮಾಡ್ತಿದ್ದಾರೆ ಏನು ಇಲ್ಲ ಮಾತಾಡ್ತಾ ಇದ್ದೀವಿ. ಆಯ್ತು 5 ಗಂಟೆ 5:30 ಅಷ್ಟಲ್ಲ. ಇದು ಆಫ್ಟರ್ನೂನ್ ಲಂಚ್ ಬ್ರೇಕಿಂದ ಆಮೇಲೆ ಒಂದಷ್ಟು ಜನ ಬರ್ತಾರೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಸೋಸಿಯೇಷನ್ ಗೊತ್ತಿಲ್ಲ, ಎಷ್ಟು ಜನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಒಂದು ತುಂಬಾ 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 ರಾಂಗ್ ಆಗಿದೆ. ನಾನು ಒಬ್ಬನೇ ಇದ್ದೀನಿ, ನಾನು ಒಬ್ಬನೇ ಅಷ್ಟು ಗ್ಯಾಂಗ್, ನನಗೊಬ್ಬರು ಸಪೋರ್ಟ್ ಮಾಡಿದ ಒಬ್ಬರು ಅವಾಗ ನನಗೆ ಅನ್ನಿಸ್ತು ಬೆಂಗಳೂರಿಂದ ಬರ್ತೀವಿ ಅಂತ ಹೇಳಿ ಸಪೋರ್ಟ್ ಮಾಡ್ತಿಲ್ಲ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್, ಅವರ ತೆಲುಗು ಟೆಕ್ನಿಷಿಯನ್ ಅಂತ ಹೇಳಿ ಅಥವಾ ಅವರ ಟೆಕ್ನಿಷಿಯನ್ ಅನ್ನೋ ಒಂದು ಟೀಮ್ ಅಂತ ಹೇಳಿ ಅವರು ಒಟ್ಟಿಗೆ ಅದು ಒಟ್ಟಿಗಿರೋದು ತುಂಬಾ ಒಳ್ಳೇದು ಸರ್. ಬಟ್ ನಾಟ್ ಫಾರ್ ಎ ರಾಂಗ್ ಕಾಸ್. ಅಂದ್ರೆ ಒಬ್ಬ ಮನುಷ್ಯನ ಟಾರ್ಗೆಟ್ ಮಾಡಿ ಈ ಹಾಡಿಸಿ ಅವಮಾನ ಮಾಡಿ ವಿಡಿಯೋ ಮಾಡಿ ಹೊರತು ಅವಮಾನ ಮಾಡಿ ವಾಪಸ್ ಕಳಿಸ್ಬೇಕು ಅಂತ ಇರೋದು ಅದು ರಾಂಗ್ ಕಾಸ್. ತುಂಬ ತಪ್ಪಿದೆ. ಸೊ ಹಾಗೆ ಮಾಡಿ 10 ಜನ ಬಂದರು, ಒಬ್ಬೊಬ್ರು ಒಂದೊಂದು ಮಾತಾಡೋದು. ನೀವು ಅವ್ರ ಮೇಲೆ ಏನಾದ್ರು ಹಲ್ಲೆ ಮಾಡಿದ್ರ? ಬಿಕಾಸ್ ಅದೇ ರೀತಿ ಇನ್ಫಾರ್ಮೇಶನ್ ಬರ್ತಿದೆ ಅಂತ ನಾನು ಹೇಳಿದ್ವಿ 10 ನಿಮಿಷ ಬರ್ತೀನಿ ಹೋಗೋಣ. ನೀವು ಅವ್ರು ಕಪಾಳ ಕೊಡ್ತಿದ್ದೀರಾ ಅನ್ನೋ ಅಂದ್ರೆ ಹಿಡಿದು ಅದೇನಂದ್ರೆ ಇಟ್ಸ್ ಅ ಫ್ರೆಂಡ್ಲಿ ಜೆಸ್ಚರ್. ನನ್ನ ತಮ್ಮನ ತರ ಅವ್ರ ಆಮೇಲೆ ಸೆಟ್ಟಲ್ಲಿ ಹೀರೋಗಳು ಸರಿ ಈ ತರ ಪ್ರೀ ಪ್ಲಾನ್ ಆಗಿ ಮಾಡಿದ್ದಾರೆ, ಈ ತರ ಇದೆ ಅಂತ ಅಂದ್ಮೇಲೆ ಈಗ ಸಡನ್ ಆಗಿ ಯಾರು ಅಟ್ಯಾಕ್ ಮಾಡಲ್ಲ. ಹಿಂದೆ ಒಂದ್ ಸ್ವಲ್ಪ ಏನಾದ್ರು ಮಾಡಿರ್ತಾರೆ, ತೊಂದರೆಗಳು ಮಾಡಿರ್ತಾರೆ ಅಂತ ಯಾವತ್ತಾದ್ರೂ ಎಕ್ಸ್ಪೀರಿಯನ್ಸ್ ಆಗಿತ್ತ ಸೆಟ್ ಅಲ್ಲಿ ನಿಮ್ಗೆ? ಅಂದ್ರೆ ಎಕ್ಸ್ಪೀರಿಯನ್ಸ್ ಗಳಂದ್ರೆ ಮಾತಂತೂ ತುಂಬಾ ಕೇಳಿದ್ವಿ. ಇವತ್ತು ಅಂಕಿತ್ ಅವರು ನಮ್ಮ ಜೊತೆ ವರ್ಕ್ ಮಾಡ್ತಾರೆ, ಒಂದ್ 2-3 ದಿನ ಕಣ್ಣಲ್ಲಿ ನೀರು ಹಾಕ್ತಾರೆ. ಇದೆಲ್ಲ ನಡೆದಿದೆ, ಬೇಜಾರಂತೂ ಆಗುತ್ತೆ, ಮನಸ್ತಾಪಗಳಾಗಿದೆ, ತುಂಬಾ ಆಗಿದೆ. ಬಟ್ ಈ ಎಕ್ಸ್ಟ್ರೀಮ್ ಲೆವೆಲ್ಗೆ ಆಗ್ಬಾರ್ದಾಗಿತ್ತು. ನಾನು ಕನ್ನಡದ ಪ್ರೊಡ್ಯೂಸರ್, ಕರ್ನಾಟಕದ ಬಟ್ ಈ ಒಂದು ಇನ್ಸಿಡೆಂಟ್ ನನ್ನ ಪ್ರಕಾರ ತೆಲುಗು ಕೂಡ ಹೋಗ್ತಾರೆ, ತೆಲುಗು ಆಡಿಯನ್ಸ್ ಕೂಡ ಹೋಗ್ತಾರೆ. ಯಾಕಂದ್ರೆ ನನಗೆ ನನ್ನ ತಾಯಿ ಭಾಷೆ, ನನ್ನ ತಾಯಿನಾಡು ಕನ್ನಡ, ನನಗೆ ಸುತ್ತಮುತ್ತ ಇರೋ ಎಲ್ಲ ಚಿಕ್ಕಮ್ಮ ದೊಡ್ಡಮ್ಮ ಅಂತ ನಾನು ಯಾವಾಗ ತಿಳಿಸಿದೆ. ನನ್ನ ತಾಯಿ ಕನ್ನಡ, ತೆಲುಗು ದೊಡ್ಡಮ್ಮ, ತಮಿಳು ಚಿಕ್ಕಮ್ಮ, ಈ ಥರ ಎಲ್ಲ ತಾಯಂದಿರೇ ಹೋಗ್ತಿದ್ದೆ. ಯಾವತ್ತೂ ಯಾವ ಭಾಷೆಗಳು ಈ ಹಾಟ್ ಮಾತಾಡಿಲ್ಲ, ಯಾವ ಭಾಷಾಭಿಮಾನಕ್ಕೆ ಯಾವತ್ತೂ ಮಾತಾಡಿಲ್ಲ. ಇವರು ನನಗೆ ಮಾಡಿರೋದು ತುಂಬಾ 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 ಅನ್ಯಾಯ, ಬೇಜಾರಾಗಿದೆ. ಮ್ಯಾನಿಪುಲೇಟ್ ಮಾಡಿ ಮಾತಾಡ್ತಿದ್ದಾರೆ. ಅಮ್ಮ ಅಂತ ಅಷ್ಟು ಜನದ ಮುಂದೆ ಅಮ್ಮ ಅನ್ನಕ್ಕೆ ನಿಜ ಹೇಳ್ಬೇಕು ಅಂದ್ರೆ ಯಾರಿಗೂ ಆಗಲ್ಲ. ಅಷ್ಟು ಜನ ಇದ್ದಾರೆ ಸುತ್ತ ಅಂತ. ನಾನು ಹೇಳಿದ್ರೆ ನಿಮ್ಮಮ್ಮನಿಗೆ ಈ ಪರಿಸ್ಥಿತಿ ಬಂದಿದೆ, ನಿಮ್ಮಮ್ಮನಿಗೆ ನಮ್ಮಮ್ಮನಿಗೆ ಬಂದಿರೋ ಪರಿಸ್ಥಿತಿ ಬಂದಿದೆ. ಅದನ್ನೆಲ್ಲ ಬಿಟ್ಟು ನಿಮ್ಮಮ್ಮನಿಗೆ ತುಂಬಾ ಶುದ್ಧ ಸುಳ್ಳು. ನನಗೆ ಇದ್ರ ಬಗ್ಗೆ ಏನ್ ಅಭಿಪ್ರಾಯ ಹೇಳ್ಬೇಕು ಅಂತ ಗೊತ್ತಿಲ್ಲ. ಇದು ಇನ್ಸಿಡೆಂಟ್ ಹೇಳ್ತಾರೆ ಅಷ್ಟೇ. ಇನ್ಸಿಡೆಂಟ್ ನಡೆದಿರೋದು ಈ ಘಟನೆ ಆದ್ಮೇಲೆ ಸೀರಿಯಲ್ ಡೈರೆಕ್ಟರ್ ಆಗಿ ಪ್ರೊಡ್ಯೂಸರ್ ಆಗಿ ಅವರೇನಾದ್ರೂ ಮುಂದಿನ ನಡೆ ಏನು ನಿಮ್ದು ಈ ಘಟನೆ? ಸರ್ ಗುಂಡಲ್ರಾವ್ ಸರ್ ಅಂತ ನನ್ನ ಜೊತೆ ಇವತ್ತಿಗೂ ಚೆನ್ನಾಗಿದೆ. ವಾಸ್ ದಿ ವೆರಿ ಗುಡ್ ಡೈರೆಕ್ಟರ್. ಅವರು ಆ ಘಟನೆ ನಡೆದ್ಮೇಲೆ ಬಂದ್ ಮಾಡೋದು ಚಂದಾಗ ಕೊಟ್ಟು ಎಷ್ಟು ಸ್ಟ್ರೆಸ್ ಅಲ್ಲಿ ಇದ್ದೀರಾ ಅಂತ. ಬಟ್ ಐ ಆಮ್ ಹೆಲ್ಪ್ಲೆಸ್. ನಾನು ನನ್ನ ಟೀಮ್ ನಮ್ಮ ಪರವಾಗಿ ಬಟ್ ಅವ್ರು ಏನೂ ಮಾತಾಡಿಲ್ಲ, ನನ್ನ ವಿರುದ್ಧ ಏನೂ ಮಾತಾಡಿಲ್ಲ. ಬೇರೆ ಬೇರೆ ಯಾರು ಬಂದಿದ್ರು ಆರೋಗ್ಯ ಆಗಿ ರ್ಯಾಶ್ ಆಗಿ ಯಾರು ಮಾತಾಡ್ತಿದ್ರು. ಒಬ್ಬ ಹೇಳ್ತಾನೆ ನೀನು ರಾಡ್ ತಗೊಂಡು ಹೋಗ್ತಿದ್ದೆ ಅಂತ, ಅಲ್ಲ ಇನ್ನೊಬ್ಬ ಇನ್ನೇನು ಹೇಳ್ತಾರೆ. ನಾನು ಅವನ್ನೆಲ್ಲ ಅಬ್ಸರ್ವ್ ಮಾಡೋದಕ್ಕಿಂತ ನನ್ನ ಮನಸ್ಸಲ್ಲಿ ಜಾಸ್ತಿ ಓಡ್ತಿದ್ದು ನಮ್ಮ ತಾಯಿ. ಏನಾದ್ರೂ ನಮ್ಮ ತಾಯಿ ನೋಡಿದವ್ರು ಏನಾಗ್ಬೋದು. ಈಗ ಆಲ್ರೆಡಿ
ಒಂದು ಆರ್ಟರಿ ಬ್ಲಾಕೇಜ್ ಆ ಟ್ರೀಟ್ಮೆಂಟ್ ಅಲ್ಲಿ ಸೊ ಏನು ಆಗಬಾರ್ದು ಅಂತ ಇತ್ತು. ಬಟ್ ಅದನ್ನು ತೊಡೆದು ಮಾಡಿದ್ರು, ವಿಡಿಯೋ ಮಾಡಿದ್ರು. ನನ್ನ ಒಂದು ಇದಕ್ಕೆ ನನ್ನ ಒಂದು ಸ್ವಾಭಿಮಾನಕ್ಕೆ ಈಗ ಕಂಟಿನ್ಯೂ ಮಾಡ್ತೀರಾ ಸೀರಿಯಲ್ನ ಅಥವಾ ಈಗ ಸ್ಟಾಪ್ ಮಾಡ್ತೀರಾ? 100% ಕಾನೂನು ಹೋರಾಟಕ್ಕೆ ಮುಂದಾಗ್ತೀರಾ? ಅಲ್ಲೇ ಮಾಡಿದ್ದಾರೆ ಬೇರೆ ತರದ ಏನಾದ್ರು ಒಂದು ಡಿಸಿಷನ್ ತಗೋತೀರಾ? ಇಲ್ಲ ಸರ್, ಅಂದ್ರೆ ನನಗೆ ಈ ಕಂಪ್ಲೇಂಟ್ ಮಾಡ್ಕೊಂಡು ಅದನ್ನು ಡ್ರ್ಯಾಗ್ ಮಾಡಕ್ ಇಷ್ಟ ಇಲ್ಲ. ಅವ್ರಿಗೆ ನಾನು ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ಗೆ ಗೆದ್ದು ಆನ್ಸರ್ ಮಾಡ್ತೀನಿ. ಒಂದು ಎರಡನೇದು ಬಂದು ನಾನು ಇದನ್ನ ಆ ರೀತಿ ಅವ್ರು ಏನ್ ಮಾಡಿದ್ರು, ಗ್ಯಾಂಗ್ ಕಟ್ಕೊಂಡ್ಬರೋದು, ಹಲ್ಲೆ ಮಾಡೋದು, ಅವಾಚ್ಯ ಪದಗಳಲ್ಲಿ ಮಾತಾಡೋದು, ಅದನ್ನ ನಾನು ಮಾಡಿದೆ. ಬಟ್ ಅವರು ನನಗೆ ಒಬ್ಬ ನನಗೆ ಅಂತ ಕನ್ನಡ ನಟನಿಗೆ ಹೊಡೆದಿರೋದಕ್ಕೆ ಅವ್ರು ಕ್ಷಮೆ ಕೇಳಿದ್ರು. ಯಾಕಂದ್ರೆ ನಾನು ಅವ್ನು ಹೊಡೆದಿರೋದಕ್ಕೆ ನಾನು ಸಾರಿ ಕೇಳ್ಬೋದು. ಬಟ್ ಅವರು ಅವ್ನು ಹೊಡೆದ್ರು ಅವನು ತಡೆದು ಇಲ್ಲ ಯಾರು. ಸೊ ನನಗೆ ಅವಾಗ ಅನ್ಸಿದ್ದು, ಇವರೇ ಹೇಳ್ಕೊಟ್ಟು ಹೊಡಿಸಿದ್ದಾರೆ. ಯಾರಾದ್ರೂ ಹಿಂಗ್ ಹತ್ರ ಅದೊಂದು ಹೊಡೆಯಕ್ಕೆ ಅಂತ ಬಂದ್ರೆ ತಡೀತಾರೆ. ಯಾರ ಏನ ವಾಗ್ವಾದ ನಡೀತಿದ್ರು ತಡೀತಾರೆ, ಬಟ್ ತಡೆದಿಲ್ಲ ಯಾರು. ಅವ್ನು ಹೊಡೆದ್ಮೇಲೆ ಅವರು ನನ್ನನ್ನೇ ಹಿಂಬಾಲಿಸ್ಕೊಂಡ್ಬರ್ತಾರೆ. ಸೊ ನನಗೆ ಅವಾಗ ಅನ್ಸಿದ್ದು, ಓಕೆ ದಿಸ್ ಇಸ್ ಪ್ರೀ ಪ್ಲಾನ್. ತುಂಬಾ ಜನ ಸೆಟ್ಟಲ್ ಇರೋರಲ್ಲ, ಒಂದು 5-6 ಜನ ಮಾತ್ರ ಇದ್ದಾರೆ. ಮಿಕ್ತವ್ರು ಆಚರಣೆ ಯಾಕೆ ಹೊಡೆಯೋ ಪ್ರಯತ್ನ ಮಾಡಿದ್ರು, ಅಕ್ಕಪಕ್ಕ ಹಿಂಬಾಲಿಸ್ತಾ ಇದ್ರು. ಅವ್ರೆಲ್ಲಾರು ಬೇರೆ ಕಡೆ ಕರ್ಸ್ಕೊಂಡಿದ್ರು, ಬೇಕು ಅಂತ ಕರ್ಸ್ಕೊಂಡಿದ್ರು. ಇದು ನಿನ್ನೆ ಹೇಳ್ದಾಡಿದ್ದಾರೆ. ಅಲ್ಲಿ 20-25 ನಿಮಿಷ ಅದು ನಡೆದಿದೆ. 2-3 ನಿಮಿಷ ಕಟ್ ಮಾಡಿದ್ದಾರೆ. ಏನು ಗಾಯ ಸಣ್ಣದಿರ್ಬೋದು, ಮನ್ಸಿಗಾಗಿರೋ ದೊಡ್ಡದಷ್ಟೇ. ಈಗ ಮಾಡ್ತೀನಿ ಅಂತ ಹೇಳ್ತಿಲ್ಲ, ಆ ಒಂದು ಪರ್ಟಿಕ್ಯುಲರ್ ಸೀರಿಯಲ್ ಕ್ಲಿಕ್ ಮಾಡ್ತಾರಲ್ಲ, ತೆಲುಗು ಸೀರಿಯಲ್ ಇನ್ಮೇಲೆ ಮಾಡಲ್ಲ ಯಾವ ತರ? ಸರ್ ಸತ್ಯ ಹೇಳ್ಬೇಕಂದ್ರೆ ನಾನು ಪ್ರೊಡ್ಯೂಸ್ ಮಾಡಬೇಕು ಅಂತೀನಿ, ಬ್ಯಾನರ್ ರಿಜಿಸ್ಟರ್ ಅದನ್ನು ಆ ಸಿನಿಮಾಗೆ ಟೈಮ್ ಸಿಗ್ತಾರೆ. ನಾನು ತೆಲುಗು ಹೆಂಗೆ ಲಾಕ್ ಆದಂದ್ರೆ, ನಮ್ಮ ಪ್ರೊಡ್ಯೂಸರ್ ಮರಳಿ ಮನಸ್ಸಾಗಲಿ ಕನ್ನಡ ಪ್ರೊಡ್ಯೂಸರ್ 4-5 ತಿಂಗಳು ವರ್ಕ್ ಮಾಡಿದ್ರು. ಅವ್ರು ತೆಲುಗುನು ನೀವೇ ಮಾಡಿದ್ರು. ಆಮೇಲೆ ಸೊ ಆ ಒಂದು ನಾನು ಇಲ್ಲ, ನಾನು ಸಿನಿಮಾ ಮಾಡಬೇಕು, ಸಿನಿಮಾ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು, ಇಲ್ಲ ಒಂದ್ಸರಿ ಮಾಡಿ ಅಂತ ಹೇಳಿ ನಾನು ಲಾಕ್ ಆದೆ, ಎಮೋಷನಲ್ ಲಾಕ್ ಆದೆ. ಆ್ಯಂಡ್ ಮೋರ್ ಓವರ್ ಸರ್, ಒಬ್ಬರು ಪ್ರೊಡ್ಯೂಸರ್ ಇನ್ನೊಂದು ಸೀರಿಯಲ್ಗೆ ಯಾಕೆ ಇರುತ್ತೆ ಸರ್, ಏನಾದರೂ ನಮ್ಮ ಕಡೆಯಿಂದ ರಾಂಗ್ ಹೇಳಿ ಸರ್. ಇವರು ಸರ್ವಮಂಗಳ ಮಾಡಿದ್ವಿ 4 years ಇವತ್ತಿಗೂ ಹೇಳಿ, ಮೊನ್ನೆ ಕೂಡ ಹೇಳಿದ್ರು ನಾವೇ ಮಾಡೋಣ ಬನ್ನಿ ಕೂಡ. ಒಂದು ಬಾಂಡಿಂಗ್ ಚೆನ್ನಾಗಿದ್ರೆ ಅಷ್ಟೇ ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡೋಣ ಅಂತ. ಇಲ್ಲೂ ಅಷ್ಟೇ ಸೇಮ್ ಥಿಂಗ್. ಪ್ರೊಡ್ಯೂಸರ್ಗೆ ಇಷ್ಟ ಆಗಿರೋದಕ್ಕೆ, ವರ್ಕ್ ಇಷ್ಟ ಆಗಿರೋದಕ್ಕೆ ಬನ್ನಿ ಅಂತ ತೆಲುಗು ಕರ್ಕೊಂಡಿರ್ತಾರೆ. ಇಲ್ಲೇ ಅವ್ರು ವರ್ಕ್ ಮಾಡ್ತಿಲ್ಲ, ಕಿರಿಕಿದೆ, ಹಂಗೆ ಹಿಂಗೆ ಹೇಳ್ಕೊಂಡಿದ್ರೆ ಅವ್ರು ಕರಿತಾನೆ ಇರಲಿಲ್ಲ. ಅಲ್ಲಿ ಕರ್ಕೊಂಡು ಹೋಗಿ ಪ್ಲಾನ್ ಮಾಡಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ಸರ್. ಈಗ ಪ್ಲಾನಿಂಗ್ ಅಂತೀರಾ, ಅವರು ಅಂದ್ರೆ ಟೀಮ್ ಅಲ್ಲಿ ಇದ್ದವ್ರು ಬಂದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದು ಅಂತೀರಾ, ಏನಾದ್ರು ಒಂದು ರೀಸನ್ ಇರ್ಬೇಕಲ್ಲ ಸರ್, ಯಾಕೆ ಹೊಡಿತಾರೆ ಅಂತ? ದೊಡ್ಡದಾಗ ಮಾಡಿದ್ರಲ್ಲ, ನಾನು ಖುಷಿ ಮಾಡಿದ್ದೀನಿ, ದೊಡ್ಡದಾಗ ಮಾಡಿ ಅವನು ಹೋಗಿ ಅವನ್ನೆಲ್ಲ ಟ್ರಿಗರ್ ಮಾಡಿದ್ರು. ಅದಕ್ಕಿಂತ ಹೆಚ್ಚಾಗಿ ಕರ್ನಾಟಕದಿಂದ ಬರ್ತೀವಿ ಅನ್ನೋದಂತೂ ಇದ್ದೇ ಇದೆ. ಅದೇ ಮೇನ್ ಅಜೆಂಡಾನೇ ಅದು, ಕರ್ನಾಟಕದಿಂದ ಬರ್ತೀವಿ. ನೋಡಿದೆ ಅವರಿಗೆ ಚಾನಲ್ ಹೆಡರ್ ಅಂತ ಅಸೋಸಿಯೇಷನ್ ಅವ್ರು ಮಾತಾಡ್ತಿರುತ್ತೆ, ಬ್ಯಾನ್ ಮಾಡಬೇಕು, ಎಲ್ಲಾ ಕನ್ನಡ ಆರ್ಟಿಸ್ಟ್ ಯಾರು ಬರಬಾರ್ದು, ತೆಲುಗು ಸುಮಾರು ಜನ ಆರ್ಟಿಸ್ಟ್ಗಳು ಹೇಳಿದಾರೆ. ಅದು ಲೇಡೀಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು, ಎಲ್ಲರೂ ಫೇಸ್ ಮಾಡಿದ್ದಾರೆ. ಬಟ್ ಹೋಗಿರ್ತಾರೆ, ಹೊಟ್ಟೆ ಪರಡು, ಕಮಿಟ್ಮೆಂಟ್ಸ್ ಎಲ್ಲ ಸಹಿಸ್ಕೊಳ್ತಾರೆ. ಇವತ್ತು ಲೇಡೀಸ್ ಒಬ್ಬರು ಸ್ಟೇಟ್ಮೆಂಟ್ ನನ್ನ ಹತ್ರನೇ ಹೇಳಿದ್ದಾರೆ, ಕ್ಲಿಯರ್ ಆಗಿ ಹೇಳಿದ್ದಾರೆ, ಸರ್ ನಾವು ಪ್ರೆಸ್ ಮೀಟ್ ಬರ್ಬೇಕಾಗಿತ್ತು, ಆದ್ರೆ ಹೇಳಿದೀವಿ, ಅಲ್ಲಿ ಎಲ್ಲರಿಗೂ ಹೇಳಿದಾರಂತೆ, ಇವತ್ತು ಯಾವುದೇ ಕಾರಣಕ್ಕೂ ಯಾರು ಶೂಟಿಂಗ್ ತಪ್ಪಿಸಂಗಿಲ್ಲ ಅಂತ ಹೇಳಿದ್ದಾರೆ. ಅಂಡ್ ಇನ್ನೊಂದು ಹೇಳಿದ್ರು ಅಂದ್ರೆ, ಇಲ್ಲಿ ಶೂಟಿಂಗ್ ನಡೀತಿರುತ್ತೆ ಕನ್ನಡದಲ್ಲಿ, ಅಲ್ಲಿಂದ ಯಾರಾದ್ರೂ ಫೋನ್ ಮಾಡಿ ನಿಮ್ದು ಬರ್ಬೇಕು, ಡೇಟ್ಸ್ ಇದೆ ಅಂದ್ರೆ ಎಷ್ಟು ಹೆದರ್ಕೋತಾರೆ ಅಂದ್ರೆ, ಇಲ್ಲಿ ನಮ್ಗೇನೆ ಸಪೋರ್ಟ್ ಮಾಡಲ್ಲ, ಫಸ್ಟ್ ಅಲ್ಲಿ ಪ್ರಿಫರೆನ್ಸ್ ಕೊಡ್ತಾರೆ. ಅಂದ್ರೆ ಅಷ್ಟು ಭಯ ಆಗ್ತಿದ್ದಾರೆ ಅವರು. ಅಲ್ಲಿ ಟೋಟಲ್ ತಮಿಳ್ ಇರ್ಬೋದು ಅಥವಾ ತೆಲುಗು ಇರ್ಬೋದು, ಸಿಕ್ಕಾಪಟ್ಟೆ ಭಯ. ಬಟ್ ಕಮಿಟ್ಮೆಂಟ್ ಇರುತ್ತೆ, ಆ ಒಂದು ರೀಸನ್ ಇಂದ ಮಾಡಲಾಗ್ತದೆ. ಮಧ್ಯಾಹ್ನದಲ್ಲಿ 3 ಅವರ್ ಕಾಯಿಸಿ ನಿರ್ಮಾಪಕರು ಮತ್ತು ನಿರ್ದೇಶಕರು ಹಂಗ ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಪ್ಲಾನ್ ಮಾಡಿ ಅವರು ಇದ್ರು ತಾನು ಅದನ್ನ ಬಿಡಿಸೋ ಪ್ರಯತ್ನ ಮಾಡಿ. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ ಮಧು ಅಂತ ನಿರ್ಮಾಪಕರು ಪ್ರಶಾಂತಿ ಅವರಲ್ಲಿ ಇರಲಿಲ್ಲ, ಅವರು ಬೆಂಗಳೂರಲ್ಲಿ ಅವ್ರದ್ದು ಚಾನಲ್ ಮೀಟಿಂಗ್ಸ್ ತುಂಬಾ ಇರುತ್ತೆ. ಸರ್, ಈಗ ಇಷ್ಟೆಲ್ಲ ಆದ್ಮೇಲೆ ಅವ್ರ ಗಮನಕ್ಕೆ ಬಂದಿರುತ್ತೆ ಪ್ರೊಡ್ಯೂಸರ್, ಒಂದು ಇಡೀ ಟೀಮ್ ಅನ್ನ ಹ್ಯಾಂಡ್ ಮಾಡೋದು ಪ್ರೊಡ್ಯೂಸರ್, ಅವ್ರು ದುಡ್ಡು ಹಾಕೋರು,
ಅವ್ರ ರಿಯಾಕ್ಷನ್ ಏನಾದ್ರು ಕೊಟ್ಟಿದ್ದಾರೆ, ನಿಮ್ಮ ಹತ್ರ ಮಾತುಕತೆ ಸಿಕ್ಕಿದಾರ? ಅವರು ಇವತ್ತು ಬೆಳಿಗ್ಗೆ ಹೈದರಾಬಾದ್ ನಾನು ಏರ್ಪೋರ್ಟಿಗೆ ರೀಚ್ ಆದಾಗ ಅವ್ರಿಗೆ ಸೊ ಅವ್ರು ಹೇಳಿದ್ರು ಕಂಪ್ಲೀಟ್ಲಿ ನನ್ನ ಕಡೆ ಸಪೋರ್ಟ್ ಇದೆ. ಅವರು ಏನಾಯ್ತು ಅದು ತುಂಬಾ 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 ಕೆಟ್ಟ ಘಟನೆ. ಶಾಂತಿ ಅವರು ನಮ್ಮ ಚಾನಲ್ ಅಲ್ಲಿ ಹೋಗಿ ಮಾತಾಡ್ತಾರೆ, ಫೆಡರೇಷನ್ ಅಂತ ಹೇಳಿದ್ದಾರೆ ಅಲ್ಲೋ ಅಲ್ಲಿ ಚಾನಲ್ ಔಟ್ಕಮ್ ಏನು ಅಂತ ನಾನು ಟ್ವೀಟ್ ಮಾಡ್ತೀನಿ ಅಂತ ಹೇಳಿದಾರೆ. ಬಟ್ ಸೀರಿಯಲ್ ಅಗ್ರಿಮೆಂಟ್ಸ್ ಏನಿದೆ ಮತ್ತೆ ಅವ್ರೇನಾದ್ರು ಇಲ್ಲ ನಾವು ನಮ್ಗಳನ್ನ ತಂದ್ಕೊಳ್ತೀವಿ ಅಂತ ಅವ್ರ ಕಡೆಯಿಂದ ರಿಯಾಕ್ಷನ್ಸ್ ಬಂದ್ರೆ ನನಗೆ ಸೇಫ್ಟಿನೇ ಇಲ್ಲವಲ್ಲ ಸರ್, ಸೇಫ್ಟಿನೇ ಸೇಫ್ ಪ್ರೊಡ್ಯೂಸರ್ ಯಾವ ರೀತಿ ತೆಲುಗು ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡೋ ಮುಂದಿನ ನಟರಿಗೆ ಸೀರಿಯಲ್ ಆಕ್ಟರ್ಗಳಿಗೆ ನೀವು ಈಗ ಘಟನೆ ಮುಖಾಂತರ ಏನ್ ಹೇಳಿಕ್ಕೆ ಇಷ್ಟಪಡ್ತೀವಿ ಸರ್? ಈಗ ಹೇಳ್ತಾರೆ ಕನ್ನಡನೇ ಮಾಡಿದ್ರು, ಕನ್ನಡದಲ್ಲಿ ಮಾಡೋಕ್ಕಾಗದೆ ಒಂದು ಸಿಟಿ. ಸೊ ಅವ್ರಿಗೂ ಒಂದು ಮಾರ್ಕೆಟ್ ಅಂತ ಅವ್ರು ಹೋಗ್ಬೋದು. ಅದು ಅವ್ರವ್ರ ಜೀವನ, ಅವ್ರ ಬಗ್ಗೆ ಅವರ ಜೀವನದ ಬಗ್ಗೆ ಅವ್ರವ್ರ ಡಿಸಿಷನ್. ಬಟ್ ಈ ರೀತಿ ಆಗದೆ ಇರೋ ಥರ ಅವ್ರು ನೋಡ್ಬೋದು ಅಷ್ಟೇ. ಕರೆಕ್ಟ್ ಆಗಿರೋ ಪ್ರಿಕಾಷನ್ ಮೆಷರ್ಸ್. ಈಗ ಚಂದನ್ ಅವರು ರಾಧಾ ಕಲ್ಯಾಣ ಅರ್ಧಕ್ಕೆ ಹೋಗಿದ್ರು, ಲಕ್ಷ್ಮೀ ಬಾರಮ್ಮನು ಅರ್ಧಕ್ಕೆ ಬಿಟ್ರು. ಸೊ ಈಗ ಅದೇ ಮತ್ತೆ ಮರುಕಳಿಸ್ತಿದೆ, ಅಂದ್ರೆ ಅವರ ಸೀರಿಯಲ್ ಅರ್ಧಕ್ಕೆ ಬಿಡ್ತಾರೆ ಬಿಡಿ ಅನ್ನೋ ಒಂದು ಮಾತಿದೆ. ಸೊ ಯಾಕೆ ಏನು ಅಂತ ಆ ಸೀರಿಯಲ್ಗಳನ್ನ ಯಾಕೆ ಅರ್ಧಕ್ಕೆ ಬಿಟ್ಟಿದ್ರು ಚಂದನ್ ಅವರು? ಬಟ್ ಈಗ ಅದೆಲ್ಲ ರಿಕಲ್ ಮಾಡ್ಕೊಳ್ತಾರಲ್ಲ, ಇಲ್ಲಿ ಯಾಕೆ ಏನ್ ಸಮಸ್ಯೆ ಆಯ್ತು? ಬಟ್ ತೆಲುಗು ಸೀರಿಯಲ್ಸ್ ಮುಗಿದು ಇದೆಯಲ್ಲ, ಇವ್ರ ಸೀರಿಯಲ್ ಕಂಪ್ಲೀಟ್ ಆಗಿ ಮುಗಿದಿದೆ, ತೆಲುಗು ಸೀರಿಯಲ್ 5 ಎಪಿಸೋಡ್ ಮಾಡಿದ್ದಾರೆ, 3 ವರ್ಷ ಒಟ್ಟಿಗೆ ವರ್ಕ್ ಮಾಡಿದ್ದಾರೆ. ಎಲ್ಲ ಶೋಸ್ ಕಂಪ್ಲೀಟ್ ಆಗಿ ಮುಗಿದಿದೆ, ಎಲ್ಲೂ ವರ್ಕೌಟ್ ಆಗಿಲ್ಲ. ಸೊ ಸಿನಿಮಾಗಳಲ್ಲಿ ಪಾಸಿಟಿವ್ ಕಡೆ ಯಾರು ನೋಡೋದಿಲ್ಲ, ಓ ಇದು ಮುಗಿಸಿದಾರೆ ಅಂತ ತಗೊಳ್ತಾರೆ. ಇಲ್ಲ ಮೇಜರ್ ಆಗಿ ಇವಾಗ ಲಕ್ಷ್ಮೀ ಬಾರಮ್ಮ ಮಾಡ್ಬೇಕಾದ್ರೆ ನಾನು 4 ಸಿನಿಮಾ ಮಾಡಿದ್ದೆ ಜೊತೆಗೆ. ಅದು ತುಂಬಾ ಸ್ಟ್ರೆಸ್ ಆಗಿತ್ತು, ಆಮೇಲೆ ಒಂದು ಸ್ವಲ್ಪ ಪೇಮೆಂಟ್ ಇಶ್ಯೂಸು ಆಗಿತ್ತು. ಆ ಟೈಮಲ್ಲಿ ಡಿಫ್ರೆನ್ಸ್ ಕ್ರಿಯೇಟ್ ಆಗಿತ್ತು. ಕನ್ನಡ ಕಲಾವಿದರಿಗೆ ಅವಮಾನ ಮಾಡ್ಲಿಕ್ಕೆ ನಿಮ್ಮನ್ನ ಅಸ್ತವಾಗಿ ಬಳಸ್ಕೊಂಡ್ರು ಅಂತ ಅನಿಸ್ತಾ ಇದೆ. ಹೌದು, ಸ್ಪಷ್ಟವಾಗಿ ಅಸ್ತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರೊಬ್ಬರಿಗೆ ಭಯ ಬೀಳ್ಸಿದ್ರೆ ಕನ್ನಡದವ್ರು ಭಯ ಬೀಳ್ತಾರೆ ಅನ್ನೋ ರೀತಿಯಲ್ಲಿ ವರ್ತಿಸಿರೋದಂತೂ ಸತ್ಯ. ಆಮೇಲೆ ಸ್ಪಷ್ಟವಾಗಿ ತಾವೆಲ್ಲ ನೋಡ್ಬೇಕು, ಆ ವಿಡಿಯೋದಲ್ಲಿ ಯಾರು ಫಸ್ಟ್ ಮಾತಾಡ್ತಾರೆ ಎಂಡ್ಗವ್ರು ಯಾರು ಇರಲ್ಲ ನೋಡಿ, ಕ್ಲಿಯರಿಟಿ ನೋಡಿ. ಆಮೇಲೆ ಫಸ್ಟ್ ಅಮ್ಮ ಅಂದ್ರೆ ಅದನ್ನ ಕಟ್ ಮಾಡ್ತಾನೆ, ಇನ್ನೊಂದು ಲಾಸ್ಟ್ ಇರೋದು ತಗೊಂಡು ಹಾಕ್ತಾನೆ ಆ ವಿಡಿಯೋ, ಕಂಪ್ಲೀಟ್ ವಿಡಿಯೋ. ಅಲ್ಲಿ ನಾವು ಅಲ್ಲಿರೋ ಪ್ರೊಡಕ್ಷನ್ ಒಬ್ಬ ಹುಡುಗನ್ ವಿಡಿಯೋ ಕಳಿಸಿ ಅಂತ ಅದನ್ನ ಮಾತ್ರ ರೆಕಾರ್ಡ್ಸ್ ಇದೆ, ವಿಡಿಯೋ ಕಳಿಸಿ ಅಂತ ಹೇಳಿದೀವಿ. ಆ ವಿಡಿಯೋ ಕಳ್ಸಕ್ ಆಗಲ್ಲ ಅಂತ, ನನ್ನ ತೆಗೆದಾಕ್ತಾರೆ, ನಾನು ಕಳ್ಸಕ್ ಆಗಲ್ಲ, ಕ್ಲಿಯರ್ ಆಗಿ ಹೇಳ್ತಾರೆ. ಇದು ಬೇಕು ಅಂತಾನೆ ಚಂದನ್ ಅವ್ರನ್ನ ಈ ಇಂಡಸ್ಟ್ರಿಯಿಂದ, ತೆಲುಗು ಇಂಡಸ್ಟ್ರಿಯಲ್ಲಿ ಅವ್ರು ಇರಬಾರ್ದು, ಆಮೇಲೆ ಈ ಧಾರಾವಾಹಿನ ಅವರೇ ಬಿಟ್ಟು ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಮಾಡಿದ್ರು. ಇನ್ನೊಂದು ಮೇಜರ್ ಆಗಿ ಏನಿರುತ್ತೆ ಅಂದ್ರೆ, ಒಂದು ಪ್ರೊಡಕ್ಷನ್ ಹೌಸ್ ಅಥವಾ ಒಂದು ಟೀಮ್ಗಳಲ್ಲಿ ಆರ್ಟಿಸ್ಟ್ ನ ಟಾರ್ಗೆಟ್ ಮಾಡ್ತಾರೆ. ಅವ್ನ ಪೇಮೆಂಟ್ ಎಷ್ಟು, ಹೇಗೆ ಅಂತ ನೋಡಿ, ಅವ್ನು ಅಲ್ಲಿಂದ ಒಂದು ಇಷ್ಟೊಂದು ತಗೊಳ್ತಿದ್ದಾನೆ, ನಾವೆಲ್ಲ ಇಷ್ಟು ಕಷ್ಟಪಡ್ತಿದೀವಿ, ನಮ್ಗೆ ಏನು ಇಲ್ಲ, ಈ ತರ ಕೂಡ ಟಾರ್ಗೆಟ್ ಮಾಡ್ತಾರೆ. ಇದನ್ನು ಟಾರ್ಗೆಟ್ ಡೆಫಿನೆಟ್ಲಿ ಮಾಡಿದ್ದಾರೆ. ಇದು ಮೇಜರ್ ಇಶ್ಯೂ ಇದೆ. ಅದನ್ನು ಮಾತಾಡೋದು ಸರ್. ಕೆಲವರು ಬಂದು ಒಂದ್ಸಲ ಇಷ್ಟಪಡ್ತೀನಿ, ಯಾರು ವ್ಯಕ್ತಿ ಮೆಗಾಸ್ಟಾರ್ ಅಂತ ಕೇಳಿದನಲ್ಲ, ಕರ್ನಾಟಕದಲ್ಲಿ ಯಾವುದೇ ಒಬ್ಬ ನಟನು ಮೆಗಾಸ್ಟಾರೇ ಇಲ್ಲಿ. ಪ್ರತಿಯೊಬ್ಬನು ರಾಜ್ಕುಮಾರೇ, ಪ್ರತಿಯೊಬ್ಬರು ರಾಜ್ಕುಮಾರ್ ಮಕ್ಕಳೇ, ಪ್ರತಿಯೊಬ್ಬರು ಭುವನೇಶ್ವರಿ ಮಕ್ಕಳೇನೆ. ಸ್ಪಷ್ಟವಾಗಿ ಹೇಳ್ತೀನಿ, ಯಾರು ವ್ಯಕ್ತಿ ಮೆಗಾಸ್ಟಾರ್, ಹೌದು ಮೆಗಾಸ್ಟಾರೇ. ಇವತ್ತು ಚಂದನ್ ಕುಮಾರ್ ಅವರು ಮೆಗಾಸ್ಟಾರೇ. ಯಾಕಂದ್ರೆ ಇವತ್ತು ಇತ್ತೀಚಿನ ದಿನಗಳಲ್ಲಿ ನೀವೇ ನೋಡ್ರಿ, KGF ಆಗ್ಬೋದು, ವಿಕ್ರಾಂತ್ ರೋಡ್ ಆಗ್ಬೋದು, ಎಲ್ಲ ಒಂದು ಮಟ್ಟಿಗೆ ಹೈಪ್ ಕ್ರಿಯೇಟ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇವ್ರಿಗೆ ಅವಕಾಶ ಸಿಕ್ಕಿದ್ರು ಇವರು ಅದೇ ಮಟ್ಟಿಗೆ ಬೆಳೀತಾರೆ ಅನ್ನೋದು ಒಂದಿರುತ್ತೆ, ಹೇಳಕ್ಕಾಗಲ್ಲ. ತೆಲುಗು ಸೀರಿಯಲ್ ಇಲ್ಲಿ ಆಕ್ಟ್ ನೀವು ಮಾಡಿ ಕನ್ನಡದ ಹಿರಿಯ ನಟರ ಯಾರು ನಾವು ಅದಕ್ಕೆ ಅವ್ರು ಚಾನ್ಸೇ ಕೊಡಲ್ಲ. ಇಲ್ಲೇ ತುಂಬಾ ಚೆನ್ನಾಗಿರೋ ಆರ್ಟಿಸ್ಟ್ ಗಳಿದ್ದಾರೆ, ಮುದ್ದಾಗಿದ್ದಾರೆ, ತುಂಬಾ ಚೆನ್ನಾಗಿ ನಮ್ಮ ಕನ್ನಡದಲ್ಲಿ ಡಬ್ಬಿಂಗ್ ಇದೆ. ಅಂದ್ರೆ ನಾವು ಸ್ವತಃ ವಿತ್ ಎಕ್ಸ್ಪ್ರೆಷನ್ ವಿತ್ ಆಕ್ಟಿಂಗ್, ಬಟ್ ಅಲ್ಲಿ ಸೊ ಅದು ನಮ್ಗೆ ಈಸಿ ಮಾಡೋದು, ಈಸಿ ಇನ್ ದ ಸೆನ್ಸ್ ಭಾಷೆ ಬರಬೇಕು ಅಂತ. ಆಮೇಲೆ ನಾವು ಅಲ್ಲಿ ಹೋದ್ರೆ ಕಮಿಟ್ಮೆಂಟ್ ಹೆಂಗಿರುತ್ತೆ, ನಾವು ಅಲ್ಲಿ ರೂಮ್ ಅಷ್ಟೇ, ಮನೆ ಇರಲ್ಲ, ಫ್ರೆಂಡ್ಸ್ ಇರಲ್ಲ, ಯಾರು ಇಲ್ಲ, ಹೋಟೆಲ್ ರೂಮ್ ಇರಲ್ಲ. ಸೊ ಟೈಮಿಂಗ್ಸ್ ಕರೆಕ್ಟ್ ಆಗುತ್ತೆ. ಸೊ ಅದೆಲ್ಲ ಒಂದು ಅಡ್ವಾಂಟೇಜ್ ಜಾಸ್ತಿ ಆಗುತ್ತೆ. 10 days ಹಾಕೋತಾರೆ, ಒಂದು 2 ತಿಂಗಳು ಶೂಟಿಂಗ್ ಮಾಡ್ತಾರೆ. ಅದೇ ಅಲ್ಲಿರೋರೇ ಬಂದ್ರೆ ಯಾಕೆ ಇಷ್ಟು ಬೇಗ ಮುಗಿಸ್ತೀರಾ ಅಂತ ಅವ್ರು ಕ್ಲಿಕ್ ಮಾಡ್ತಾರಲ್ಲ. ಸೊ ಅಂದ್ರೆ ಅಲ್ಲಿರೋನು ತಗೊಳ್ಳಲ್ಲ, ಈ ಕಡೆ ಅವ್ರನ್ನೂ ತಗೊಳ್ಳಲ್ಲ, ಈ ಕಡೆ ನಮ್ ಕರ್ನಾಟಕದಿಂದ ಹೋಗಿ ಕೆಲಸ ಮಾಡಿದ್ರು ಸಹಿಸ್ತಾರೆ.
ಮತ್ತೆ ಮೇಜರ್ ಆಗಿ ಕವರ್ ಮಾಡ್ತಾರೆ. ಸರ್ ಇಲ್ಲಿ ಈಗ ಕರ್ನಾಟಕದಲ್ಲಿ ಸಪೋರ್ಟ್ ಹೇಗಿದೆ ಸರ್ ಸೀರಿಯಲ್ ಅಸೋಸಿಯೇಷನ್ ನಾನು ಮಾತಾಡಿದ್ರೆ ಏನಂತ ಹೇಳಿದ್ರು? ಮಾತಾಡಿದೆ ಸರ್, ತುಂಬಾ ಫಾಲೋ. ನಾನು ಏನು ಎಕ್ಸ್ಪ್ಲೇನ್ ಮಾಡೋದು ಏನು ಬೇಕಾಗಿಲ್ಲ. ಇಲ್ಲ, ಇದು ಆಲ್ರೆಡಿ ನಿನ್ನೆ ಇವತ್ತು ಮಧ್ಯಾಹ್ನದಂಗೆನೆ ಕೇಸ್ ಹಾಕ್ಲಿಕ್ಕೆ ಮೊಕದ್ದಮೆ ಹೂಡ್ಲಿಕ್ಕೆ ಅಲ್ಲಿ ಪ್ಲಾನ್ ಇತ್ತು. ಚಂದನ್ ಸರ್ ಯಾವ್ದು ಎಳಿಯೋದು ಬೇಡ, ದಯವಿಟ್ಟು ಇಲ್ಲಿಗೆ ಬಿಡಿ, ಮಾನನಷ್ಟ ಮೊಕದ್ದಮಕ್ಕೆ ಅಡ್ವೊಕೇಟ್ ಹತ್ರ ಮಾತಾಗಿತ್ತು. ಅಡ್ವೊಕೇಟ್ ಆಲ್ರೆಡಿ ಹೇಳಿದ್ರು ಹಾಕ್ಬೋದಿತ್ತು, ನಾವು ಹೋಗೋಣ ಅಂತ. ಚಂದನ್ ಸರ್ಗೆ ಅಲ್ಲೇ ಹೇಳಿ ಅಂತಾನೆ ಹೇಳಿದ್ವಿ, ಚಂದನ್ ಸರ್ ಬೇಡ, ದಯವಿಟ್ಟು ದೊಡ್ಡದು ಮಾಡೋದು ಬೇಡ, ನಮ್ಮ ತಾಯಿಗಿಂತ ದೊಡ್ಡದು ಯಾವ್ದು ಇಲ್ಲ ಅಂತ ಹೇಳಿ ಬೆಂಗಳೂರು ಎಷ್ಟು ಎಪಿಸೋಡ್ ಮಾಡಿದ್ರು? ಸರ್ ಈಗ ಕೇವಲ ಕನ್ನಡದವರಿಗೆ ಮಾತ್ರ ಹಿಂಗಾಗುತ್ತಾ, ಬೇರೆ ಭಾಷೆಯವರು ಹೈದರಾಬಾದ್ ಅಲ್ಲಿ ಬಂದ್ರೆ ಕನ್ನಡದವ್ರು ಎಲ್ಲರಿಗೂ ಆಗುತ್ತೆ ಅಂತಂದ್ರೆ ಇದು ಒಬ್ರು ಎಕ್ಸ್ಪೀರಿಯನ್ಸ್ ಮಾಡಿ. ಬಟ್ ಭಯ ನನಗೆ ಲಾಸ್ಟ್ ಸೆಟ್ ಅಲ್ಲಿ ಈ ರೀತಿ ಅಷ್ಟಾಗಿಲ್ಲ ಸಾವಿತ್ರಿ. ಬಟ್ ಮಾತುಗಳಂತೂ ಅಂದ್ರೆ ಅಲ್ಲಿ ಇವ್ರು ಮಾಡ್ತಿದ್ವಿ, ಯಾವತ್ತು ಖಾಲಿ ಕೂತವನಿಲ್ಲ. 2010 ಇಂದ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾನೆ. ಬಟ್ ಆ ರೀತಿ ಮಾತುಗಳು ಬರ್ತಿತ್ತು. ಆಮೇಲೆ ಏನೇನಕ್ಕೂ ಖುಷಿ ಮಾಡಿ ಈಗ ಆ ಹೋಟೆಲ್ ಯಾಕೆ ಇವ್ರಿಗೆ ನನ್ನ ಕೈಯಲ್ಲಿ ಆಗ್ತೀನೋ ರಿಸಲ್ಟ್ ಯಾಕೆ ನಿಮ್ಗೆ ಅವ್ರಿಗೆ ಇದೆಲ್ಲ ಅಲ್ಲಿ ನಡೆಯೋ ಡಿಸ್ಕಷನ್ ಅವೆಲ್ಲ ಕೇಳ್ತವ್ರಿಗೆ ಫಸ್ಟ್ ಆಫ್ ಆಲ್ ನನಗೆ ಪ್ರಶ್ನೆ ಮಾಡೋದು ಬಿಟ್ಟಿಲ್ಲ. ಇಲ್ಲ ಚಾನಲ್ ನನ್ಗೆ ಕೆಲಸ ಕೊಟ್ಟಿರೋರು ನನ್ನ ಪ್ರಶ್ನೆ ಮಾಡೋದಿದ್ದಾರೆ. ಅವ್ರನ್ನ ಬಿಟ್ಟು ಯಾರೋ ಹೊರಗಿನವರೆಲ್ಲ ಬಂದು ಮಾತಾಡಿ ಕೂಗಾಡಿ ಅವಶ್ಯ ಪದಗಳಿಂದ ನಿಂದನೆ ಮಾಡಿ ಹಲ್ಲೆ ಮಾಡಿದ್ದಾರೆ. ಯಾವತ್ತು ಸಹಿಸ್ಕೊಳ್ಳೋದು. ನಿಮ್ಮ ಬೆಂಬಲ ಡೆಫಿನೆಟ್ಲಿ ಕ್ಷಮೆ ಕೇಳ್ಬೇಕು ಅಷ್ಟೇ. ಅವರು ಪ್ರೊಡಕ್ಷನ್ ಹೌಸ್ ಕೇಳ್ತಾರ ಅಥವಾ ಏನ್ ಕೇಳ್ತಾರ, ಡೆಫಿನೆಟ್ಲಿ ಕ್ಷಮೆ ಕೇಳ್ಬೇಕು ಅಂತ ನಾನು ನಾನು ಯಾವ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವರು ತೆಲುಗು ಸೀರಿಯಲ್ ಡೈರೆಕ್ಷನ್ ಸಾರಿ ಯಾಕಂದ್ರೆ ಆ ಹುಡುಗನಿಗೆ ತಳ್ಳಿದ್ದಕ್ಕೆ ನಾನು ಸಾರಿ ಕೇಳಿದೆ. ಅವರು ಕೂಡ ಕೇಳಿದ್ರು, ಅಷ್ಟು ಜನನು ಮಾತಾಡಿದ್ದಕ್ಕೆ ಸಾರಿ ಕೇಳಿದ್ರು. ಪ್ರೊಡ್ಯೂಸರ್ ಜೊತೆ ಏನಾದ್ರು ಮಾತಾಯ್ತಾ ಪ್ರಶಾಂತಿ ಅವ್ರ ಜೊತೆಗೆ ನಿಮ್ ಸೆಟ್ ಅಲ್ಲಿ ನಡೀತಿರ್ಬೇಕಿದ್ರೆ ಅಂಕಿತಾ ಅವ್ರು ಇಲ್ಲಿ ಬಂದು ನಿಮ್ಗೆ ಸಪೋರ್ಟ್ ಮಾಡೋದಕ್ಕೆ ಅಂದ್ರೆ ಕನ್ನಡಿಗರಲ್ಲಿ ವೆರಿ ಸಾರಿ. ಕುಮಾರ್ ಸರ್ ಕಂಪ್ಲೀಟ್ ಆಗಿ ಅವ್ರು ಹೇಳಿದಾರೆ, ಆಗಿರೋ ಅನ್ಯಾಯನೆಲ್ಲ ತಿಳಿಸಿದ್ದಾರೆ. ನೀವು ಕನ್ನಡದ ಹಿರಿಯ ಕಲಾವಿದರ ಹತ್ರ ಸಪೋರ್ಟ್ ಏನೋ ವಾಯ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಸರ್ ಹೌದು, ನಾನು ಮೊದಲನೇದಾಗಿ ಶಿವಣ್ಣ ಅವ್ರಿಗೆ ನಾವು ಬೆಳಗ್ಗೆ ಫಸ್ಟ್ ಕಾಲ್ ಮಾಡಿದ್ದೆ ನಾನು ಅವ್ರಿಗೆ. ಚಂದನ್ ಸರ್ ಹತ್ರ ಮಾತಾಡ್ಬಿಟ್ಟು ಅದಾದ್ಮೇಲೆ ಫಸ್ಟ್ ಕಾಲ್ ಮಾಡಿದ್ದೇನೆ ಶಿವಣ್ಣ ಅವ್ರಿಗೆ. ಶಿವಣ್ಣ ಕಾಲ್ ಪಿಕ್ ಮಾಡಲಿಲ್ಲ, ಅದು ಶೂಟಿಂಗ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರು, ಕಾಲ್ ಪಿಕ್ ಮಾಡಲಿಲ್ಲ. ಆಮೇಲೆ ಸೀರಿಯಲ್ ಆರ್ಟಿಸ್ಟ್ ಗಳಿಗೆ ತುಂಬಾ ಜನ ಕಾಲ್ ಮಾಡಿದೀನಿ, ಒಂದು 30 ಜನ ಹತ್ರ ಮಾತಾಡಿದೀನಿ. 25 ಜನ ನಾವು ಬರ್ತೀವಿ ಅಂತ ನಡೆಯಿದೆ. 25 ಜನ ನಾವ್ ಎಲ್ಲಿ ಬರ್ಬೇಕು ಹೇಳಿ, ನಾವ್ ಎಲ್ಲಿ ಧ್ವನಿ ಎತ್ತಬೇಕು. ಇವತ್ತು ಸಡನ್ ಆಗಿ ಇವತ್ತು ಬರಕ್ಕಾಗಲ್ಲ, ನೀವು ನಾಳೆ ನಾಳೆ ಪ್ರೆಸ್ ಮೀಟ್ ಮಾಡಿ ಖಂಡಿತವಾಗ್ಲೂ ನಾವು ಬರ್ತೀವಿ, ನಾವು ಬಂದು ಚಂದನ ಪರವಾಗಿ ಬರ್ತೀವಿ ಅಂತ ಪ್ರತಿಯೊಬ್ರು ಹೇಳ್ತಾರೆ. ಶಿವಣ್ಣ ಫೋನ್ ಇತ್ತಿಲ್ಲ, ನಾಳೆ ಬೆಳಗ್ಗೆ ನಾವು ಭೇಟಿ ಮಾಡೋ ಪ್ರಯತ್ನ ಮಾಡ್ತೀವಿ. ಬಹುಶಃ ಶಿವಣ್ಣ ದಯವಿಟ್ಟು ನಿಮ್ಮಿಂದ ತಲುಪಲಿ. ನಿಮ್ಮ ನಿರೀಕ್ಷೆ ಶಿವಾನಂದ ಅವರ ಆಶೀರ್ವಾದ ಯಾವಾಗಲೂ ಇದೆ. ಅವರ ಆಶೀರ್ವಾದದಿಂದ ಹೋಟೆಲ್ ಕೂಡ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಯಾವತ್ತಿಗೂ ಅಷ್ಟೇ ಅಲ್ಲ, ಎಲ್ಲ ಹಿರಿಯ ಕಲಾವಿದರು ಸಪೋರ್ಟ್ ಇದ್ದೇ ಇರುತ್ತೆ. ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್. ನಾಳೆಯಿಂದ ಮುಂದಿನ ನಡೆ ಏನು ಅಂತ ಹೇಳಿದ್ರೆ, ಇವತ್ತಿನ ಅಸೋಸಿಯೇಷನ್ ನಮ್ಮ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ಸ್ ಇದೆ. ಅವ್ರು ನಮ್ಮ ಶಿವಕುಮಾರ್ ಅವರು ಧ್ವನಿ ಎತ್ತಾರೆ, ಅವ್ರು ಮಾತಾಡ್ತಾ ಇಲ್ಲ. ಅವ್ರು ರಿಕ್ವೆಸ್ಟ್ ಮಾಡಿದ್ದೀನಿ, ದಯವಿಟ್ಟು ಧ್ವನಿ ಎತ್ತಿ ಅಲ್ಲಿ ಯಾರು ತೆಲುಗು ಆರ್ಟಿಸ್ಟ್ ಹೋಗ್ತಾ ಇದ್ದಾರೆ ಅವ್ರ ಜೊತೆ ಕೋರ್ಡಿನೇಷನ್ ಮಾಡಿ. ಅಲ್ಲಿ ಏನಾಗ್ತಾ ಇದೆ, ತೊಂದರೆಗಳಾಗ್ತಾ ಇದೆಯಾ, ಸುಮ್ಮನೆ ಅಸೋಸಿಯೇಷನ್ ಅಂತ ಮಾಡ್ಕೊಂಡು ಕೂತ್ಕೊಂಡು ಪ್ರಯೋಜನ ಇಲ್ಲ. ಅಲ್ಲಿ ಹೋಗ್ತಾ ನಿಮ್ಗೆ ತೊಂದರೆಗಳಾಗ್ತಾ ಇದೆಯಾ, ಏನು ಇಲ್ವಾ. ಆಮೇಲೆ ಅಸೋಸಿಯೇಷನ್ ಮಾಡಿ ಯಾರ್ಯಾರು ಆಕ್ಟರ್ಸ್ ಇದ್ದಾರೆ ಅವ್ರನ್ನೆಲ್ಲ ದಯವಿಟ್ಟು ಮೆಂಬರ್ ಮಾಡ್ಕೊಳ್ಳಿ. ಟೆಲಿವಿಷನ್ ಅಸೋಸಿಯೇಷನ್ ಏನಿದೆ, ಟೆಲಿವಿಷನ್ ಅಸೋಸಿಯೇಷನ್ ಸಂಬಂಧಪಟ್ಟಿರ್ತಕ್ಕಂಥ ನಟರಿಗೆಲ್ಲ ಮೆಂಬರ್ಶಿಪ್ ಮಾಡ್ಕೊಳ್ಬೇಕು. ಮೆಂಬರ್ಶಿಪ್ ಮಾಡ್ಕೊಂಡಲ್ಲ ನಿಮ್ಗೆ ಗೊತ್ತಾಗೋದು ಏನು ವಿಚಾರ ಏನಿಲ್ಲ. ಇವರು ಕೊರೋನಾ ಟೈಮಲ್ಲಿ ಬರ್ತಾರೆ, ಅಕ್ಕಿ ಕೊಡ್ತಾರೆ, ನಾನು ಟೆಲಿವಿಷನ್ ಅಸೋಸಿಯೇಷನ್ ಅಧ್ಯಕ್ಷ ಅಂತ ಹೇಳ್ತಾರೆ. ಇದು ಅದಕ್ಕೆ ಸೀಮಿತವಾಗಬಾರದು. ನಮ್ಮ ಮಾಧ್ಯಮದ ಮುಖಾಂತರವಾಗಿ ಶಿವಕುಮಾರ್ ಮನವಿ ಮಾಡ್ತೀನಿ, ರಿಕ್ವೆಸ್ಟ್ ಮಾಡ್ತಾ ಇದ್ವಿ ನಾವು ಶಿವಕುಮಾರ್ ಅವರಿಗೆ, ದಯವಿಟ್ಟು ಇವತ್ತು ಯಾರ್ಯಾರು ನಮ್ಮ ನಟರು ಯಾರು ತಮಿಳ್ನಾಡಿಗೆ, ಇನ್ನೊಂದು ಆಂಧ್ರಾಗೆ, ಹೈದರಾಬಾದ್ ಯಾವುದಕ್ಕೆ ಹೋಗ್ಬೋದು ಅವ್ರ ಬಗ್ಗೆ ಕಾಳಜಿ ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಇಲ್ಲ ಅಂತ ಹೇಳಿದ್ರೆ ತಾವೇನು ಸಂಸ್ಥೆನ ಕಟ್ಟಿದ್ದೀರಿ ಅದಕ್ಕೆ ರಾಜೀನಾಮೆ ಕೊಟ್ಟು ಬೇರೆ ಯಾರು ಬರೋ ಪ್ರಯತ್ನ ಮಾಡಿ. ನಾಳೆಯಿಂದ ಏನು ಯಾರ್ಯಾರು ನಟರಿದ್ದಾರೆ ಅವ್ರೆಲ್ಲಾರು ಇದು ಈ ವಿಚಾರ ಇದು ಇಲ್ಲಿಗೆ ನಿಲ್ಲಲ್ಲ. ಇದು ದಯವಿಟ್ಟು ಮಾಧ್ಯಮದ ಮುಖಾಂತರವಾಗಿ ಶಿವಣ್ಣವ್ರಿಗೆ ಮನವಿ ಮಾಡ್ತೀನಿ, ಇದ್ರ ಪರವಾಗಿ ಧ್ವನಿ ಎತ್ತಬೇಕು. ಧ್ವನಿ ಎತ್ತಿ ಮತ್ತೆ ಎಲ್ಲ ಯಾರ್ಯಾರು ನಟರಿದ್ದಾರೆ ಅವರೆಲ್ಲರೂ ಇದ್ರ ಪರವಾಗಿ ಧ್ವನಿ ಎತ್ತಬೇಕು. ಇವತ್ತು ಒಬ್ಬರಿಗೆ ಅವಮಾನ ಆಗಿರ್ತಕ್ಕಂಥದ್ದಲ್ಲ, ಈ ಚಂದನ್ ಅವ್ರಿಗೆ ಆಗಿರ್ತಕ್ಕಂಥ ಅವಮಾನ, ಕನ್ನಡಕ್ಕೆ ಆಗಿರ್ತಕ್ಕಂಥ ಅವಮಾನ, ಅವ್ರೊಬ್ಬರಿಗೆ ಆಗಿರ್ತಕ್ಕಂಥ ಅವಮಾನ ಅಲ್ಲ. ಅದವ್ರು ಸ್ಪಷ್ಟವಾಗಿ ಹೇಳಿದ್ರೆ ಅದೇ ವಿಚಾರಕ್ಕೆ ನಾನು ಸೀರಿಯಲ್ ಬಿಡ್ತೀನಿ ಅಂತ ಅವ್ರು ಸ್ಪಷ್ಟವಾಗಿ ಹೇಳಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎಲ್ಲರಿಗೂ.
ಸಪೋರ್ಟ್ ಹೆಚ್ಚಾಗಿದೆ. ಮೇ ಬಿ ಬೆಳಿಗ್ಗೆ ರಾಂಗ್ ಇನ್ಫಾರ್ಮೇಶನ್ ಬಂದಿತ್ತು. ನಾನು ಇವತ್ತು ಮಾತಾಡಿದ್ದೀನಿ